ನೀವ್ ಯಾರಾದ್ರು ಸಿಇಟಿ ಎಕ್ಸಾಮ್ ನ ಬರೀತಾ ಇರಾ ನಿಮ್ಗೆ ಎಲ್ಲಾರ್ಗೂ ಕೂಡ ಆಗ್ಲೇ ಒಂದು ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಗಿದೆ. ಇವಾಗ KCET ಅಡ್ಮಿಟ್ ಕಾರ್ಡ್ ಏನಾದ್ರು ಆಗ್ಲೇ ರಿಲೀಸ್ ಆಗಿದ್ಯಾ, ಇವಾಗ ನಾವು ಕಾಲೇಜಲ್ಲಿ ಹೋಗಿ ಏನಾದ್ರು ಈಸ್ಕೋಬೇಕಾ ಅಥವಾ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾ ಅಂತ ಕೇಳ್ತಾ ಇರಾ. ಯಾಕೆಂದ್ರೆ ಕಿ ಅವರು ಒಂದು ನೋಟಿಫಿಕೇಶನ್ ಬಿಟ್ಟಿರೋ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುವಂತ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಏನ್ ಹೇಳಿದೆ ಅಂದ್ರೆ ಮಾರ್ಚ್ 25ನೇ ತಾರೀಕು ಬಂದ್ಬಿಟ್ಟು ಹಾಲ್ ಟಿಕೆಟ್ ನ ರಿಲೀಸ್ ಮಾಡ್ತೀವಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳಿದ್ರೆ. ಹಾಗಾದ್ರೆ ಇವಾಗ ಹಾಲ್ ಟಿಕೆಟ್ ಏನಾದ್ರು ಬಂದಿದೆಯಾ, ಇವಾಗ ಡೇಟ್ಸ್ ಏನಾದ್ರು ಚೇಂಜಸ್ ಆಗಿದೆಯಾ, ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋನಿಗೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇವಾಗ ತಾನೇ ನೀವೆಲ್ಲರೂ ಕೂಡ ಇವಾಗ ಸೆಕೆಂಡ್ PC ಎಕ್ಸಾಮ್ ನ ಮುಗಿಸಿ ಇವಾಗ KCET ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇರಾ. ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಒಂದೇ ಗೋಲ್ ಇರೋದು KCET ರ್ಯಾಂಕಿಂಗ್ ತುಂಬಾನೇ ಚೆನ್ನಾಗಿ ತಗೋಬೇಕು, ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಪಡ್ಕೋಬೇಕು, ಅದು ಕೂಡ ಕಂಪ್ಯೂಟರ್ ಸೈನ್ಸ್ ನಾನು ಓದಬೇಕು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಂತ ನಿಮ್ಗೆ ಎಲ್ಲರಿಗೂ ಕೂಡ ಏಮ್ ಇದೆ. ಆದ್ರೆ ಇಲ್ಲಿ ನಿಮ್ಗೊಂದು ಗೇಮ್ ಚೇಂಜಿಂಗ್ ಆಗಿರುವಂತಹ ಒಂದು ಕಾಲೇಜ್ ಇದೆ, ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತ. ಈ ಒಂದು ಕಾಲೇಜಲ್ಲಿ ಏನ್ ಸ್ಪೆಷಾಲಿಟಿ ಇರುತ್ತೆ ಅಂದ್ರೆ ಅಡ್ವಾನ್ಸ್ ಸಿಲೆಬಸ್ ನ ಒಂದು ಟೀಚ್ ಮಾಡ್ತಾರೆ, ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಡಿಸೈನ್ ಮಾಡಿರುವಂತದ್ದು. ಇದು ನಿಮ್ಗೆ 4 ವರ್ಷ ಕೋರ್ಸ್ ಆಗಿರುತ್ತೆ ಮಿಷಿನ್ ಲರ್ನಿಂಗ್ ಮತ್ತೆ ಡೇಟಾ ಸೈನ್ಸ್ ಅಲ್ಲಿ. ಮತ್ತೆ ಇದರಲ್ಲಿ ನಿಮ್ಗೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್, ನೀವು ಅಮೆಝಾನ್ ವಾಟ್ಸ್ಆಪ್ ರೀತಿ ಒಂದು ಪ್ರಾಜೆಕ್ಟ್ಸ್ ಗಳನ್ನ ಬಿಲ್ಡ್ ಮಾಡೋ ರೀತಿ ನಿಮ್ಗೆ ನಾಲೆಜ್ ನ ಕೊಡ್ತಾರೆ. ಇದು ಬೆಂಗಳೂರಲ್ಲಿ ಲೊಕೇಟ್ ಆಗಿರುತ್ತೆ. ಇದನ್ನ ಯಾವ ರೀತಿ ಅಪ್ಲೈ ಮಾಡೋದಂದ್ರೆ ತುಂಬಾನೇ ಸಿಂಪಲ್ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ. ಏಪ್ರಿಲ್ 6ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ, ಬೇಗ ಅಪ್ಲೈ ಮಾಡಿ. ಇಲ್ಲಿ ನೀವೆಲ್ಲರೂ ಕೂಡ CET ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇರಾ. ಮತ್ತೆ ಕೀ ಅವ್ರು ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ನಿಮ್ಗೆ ಒಂದು ವೆಬ್ಸೈಟ್ ಅಲ್ಲಿ ಫಸ್ಟ್ ಒಂದು ನೋಟಿಫಿಕೇಶನ್ ನ ಬಿಟ್ಟಿರು. ಇದು ಯಾವಾಗ ಬಿಟ್ಟಿದ್ರು ಅಂದ್ರೆ ಇಲ್ಲಿ ನಿಮ್ಮ CET ಅಪ್ಲಿಕೇಶನ್ ಆಗಕ್ಕೆ ಲಿಂಕ್ ಆಕ್ಟಿವೇಟ್ ಆಯ್ತಲ್ಲ ಜನವರಿಲಿ, ಆವಾಗ್ಲೇನೆ ಈ ಒಂದು ನೋಟಿಫಿಕೇಶನ್ ಓಡಿಸಿದ್ರು. ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಮ್ಗೆ ಎಕ್ಸಾಮ್ ಡೇಟ್ಸ್ ಮತ್ತೆ ನಿಮ್ಗೆ ಹಾಲ್ ಟಿಕೆಟ್ ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಟಿದ್ರು, ಸರಿನಾ. ಆದ್ರೆ ಇವಾಗ ನಿಮ್ಗೆಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. ಇವಾಗ KCET ಅಡ್ಮಿಟ್ ಕಾರ್ಡ್ ಏನಾದ್ರು ರಿಲೀಸ್ ಆಗಿದ್ಯಾ ಅಥವಾ ಯಾವಾಗ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ, ಈ ರೀತಿ ಡೌಟ್ಸ್ ಗಳಿರುತ್ತೆ. ಯಾಕೆಂದ್ರೆ ಈ ಒಂದು ನೋಟಿಫಿಕೇಶನ್ ಪ್ರಕಾರ ನಮ್ಗೆ 25ನೇ ತಾರೀಕು ಒಂದು ಹಾಲ್ ಟಿಕೆಟ್ ಸಿಗ್ಬೇಕಾಗಿತ್ತು. ಇವಾಗ ನಿಮ್ಗೊಂದು ಕನ್ಫ್ಯೂಷನ್ ಇರುತ್ತಲ್ಲ, ಆನ್ಲೈನ್ ಆಫ್ಲೈನ್ ಹಾಲ್ ಟಿಕೆಟ್ ಸಿಗೋದು ಅಂತ. ಇಲ್ಲಿ ನೋಡಿ ನಿಮ್ಗೆ PUC ಹಾಲ್ ಟಿಕೆಟ್ ತರ ನಿಮ್ಗೆ ಈ ಒಂದು KCET ಹಾಲ್ ಟಿಕೆಟ್ ನ ನೀವು ಕಾಲೇಜಲ್ಲಿ ಹೋಗೋ ಈಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆನ್ಲೈನ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಕಿ ವೆಬ್ಸೈಟ್ ಅಲ್ಲಿ ಒಂದು ಲಿಂಕ್ ಆಕ್ಟಿವೇಟ್ ಆಗುತ್ತೆ, ಅವಾಗ ನೀವೊಂದು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು. ಅದು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಎಲ್ಲ ನಮ್ಮ ಚಾನಲ್ ಅಲ್ಲಿ ಬರುತ್ತೆ ಅಂತ ತಲೆ ಕೆಡ್ಸ್ಕೊಬಿಡಿ. ಜಸ್ಟ್ ವಿಡಿಯೋಗೊಂದು ಲೈಕ್ ಮಾಡ್ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಷ್ಟೇ. ಇವಾಗ 25ನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಹಾಲ್ ಟಿಕೆಟ್, ಈ ಒಂದು ಟೈಮ್ಗೆ ಇವರು ರಿಲೀಸ್ ಮಾಡಿಲ್ಲ. ಮತ್ತೆ ಈ ಒಂದು ನೋಟಿಫಿಕೇಶನ್ ಏನ್ ಡೇಟ್ಸ್ ಕೊಟ್ಟಿದ್ರಲ್ಲ ಈ ಒಂದು ಡೇಟ್ ನು ಕೂಡ ಚೇಂಜಸ್ ನ ಮಾಡಿದ್ರೆ, ಸರಿನಾ. ಆದ್ರೆ ಇದ್ರ ಬಗ್ಗೆ ಸಪರೇಟ್ ಆಗಿ ಇನ್ನೊಂದು ನೋಟಿಫಿಕೇಶನ್ ಬಿಟ್ಟಿಲ್ಲ. KCET ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಡೇಟ್ ಚೇಂಜ್ ಆಗಿದೆ ಅನ್ನೋದಕ್ಕೆ ಕಿ ಅವರು ಸಪರೇಟ್ ನೋಟಿಫಿಕೇಶನ್ ಬಿಟ್ಟಿಲ್ಲ. ಆದ್ರೆ ಏನ್ ಮಾಡಿದ್ರೆ ಅಂದ್ರೆ ಕಿ ವೆಬ್ಸೈಟ್ ಅಲ್ಲೇ ಇನ್ನೊಂದು ನೋಟಿಫಿಕೇಶನ್ ಬಿಟ್ಟಿದ್ರೆ ಒಂದು ಬ್ರೋಚರ್ ಅಲ್ಲಿ ಇನ್ಫಾರ್ಮೇಶನ್ ತಿಳಿಸಿದ್ರೆ. ಈ ಒಂದು ಬ್ರೋಚರ್ ಅಲ್ಲಿ ನಿಮ್ಗೆ ಏನ್ ಮಾಡಿದ್ರೆ ಅಂದ್ರೆ KCET ಅಡ್ಮಿಟ್ ಕಾರ್ಡ್ ನೀವು ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು, ಯಾವಾಗ ನಿಮ್ಗೆ ಸಿಗುತ್ತೆ ಅನ್ನೋದನ್ನ ತಿಳಿಸಿದ್ರೆ. ಈ KCET ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ನ ಇಲ್ಲಿ ಚೇಂಜಸ್ ನ ಮಾಡಿದ್ರೆ. ಈ ಒಂದು ಡೇಟ್ಸ್ ಏನಿದೆ ಅಂದ್ರೆ ಇವಾಗ ಇಲ್ಲಿ ಏಪ್ರಿಲ್ 7ನೇ ತಾರೀಕು ನಿಮ್ಗೆ 11 ಗಂಟೆ ಆದ್ಮೇಲೆ ನಿಮ್ಗೆ ಹಾಲ್ ಟಿಕೆಟ್ ಲಿಂಕ್ ಆಕ್ಟಿವೇಟ್ ಆಗುತ್ತೆ, ಅವಾಗ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳಿದ್ರೆ. ಅಂದ್ರೆ ಇವಾಗ ನಿಮ್ಗೆ ಏಪ್ರಿಲ್ 7ನೇ ತಾರೀಕುವರೆಗೂ ಕೂಡ ನಿಮ್ಗೆ KCET ಹಾಲ್ ಟಿಕೆಟ್ ಸಿಗಲ್ಲ. 7ನೇ ತಾರೀಕು ಬಂದ್ಬಿಟ್ಟು ಲಿಂಕ್ ಆಕ್ಟಿವೇಟ್ ಆಗುತ್ತೆ KCET ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ, ಅವಾಗ ನೀವು ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಇದು ಕಂಪ್ಲೀಟ್ಲಿ ಆನ್ಲೈನ್ ಆಗಿರುತ್ತೆ, ನೀವು PU ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಿಳಿಸಿ. ಇವಾಗ ಆರಾಮಾಗಿ ಎಕ್ಸಾಮ್ ಗೆ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಬೇಗ ಫಿಲ್ ಅಪ್ ಮಾಡಿ. ನಿಮಗೆ 1 year ಫ್ರೀ ಸ್ಕಾಲರ್ಶಿಪ್ 100% ಸಿಗುತ್ತೆ. ಯಾರು ಬೇಗ ಫಿಲ್ ಅಪ್ ಮಾಡ್ತೀರಾ ಅವ್ರಿಗೆ ಥ್ಯಾಂಕ್ ಯು.